ಮಾರ್ನಿಂಗ್ 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದು ನೋಡಿದಾಗ ಅಮ್ಮ ಇನ್ನ ಮಲ್ಕೊಂಡಿದ್ರು ಅಂದ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಂದು ರೆಡಿ ಆಗ್ಬಿಟ್ಟು ಮನೆ ಬಿಟ್ಟೆ. ಮನೆ ಬಿಟ್ಟು ಇವತ್ತು ಯಾವ್ದಾದ್ರು ಗಾಡಿ ಬರಲಪ್ಪ ಅನ್ಕೊಂಡು ಹೊರಟೆ. ಅಷ್ಟರಲ್ಲಿ ಅಜ್ಜಿ ಮನೇಲಿ ಹೂವು ಇದ್ದಿದ್ದು ಜ್ಞಾಪಕ ಬಂತು ಅಂತ ಅಂದ್ಬಿಟ್ಟು ಅಜ್ಜಿ ಮನೆ ಹತ್ರ ಹೋಗ್ಬಿಟ್ಟು ಬ್ಯಾಗ್ ಇಕ್ಕಿ ಫ್ರಿಜ್ಜಲ್ಲಿ ಇದ್ದಿದ್ದು ಹೂವು ತಗೊಂಬಿಟ್ಟು ಹೂವು ಮುಡ್ಕೊಂಡು ಒಂದು ಪೋಸ್ ಕೊಟ್ಟೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಕುಡಿಯೋಕ್ಕೆ ಒಂದು ಬಾಟಲ್ ನೀರು ಹಿಡ್ಕೊಂಡು ಮನೆ ಬಿಟ್ಟೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡೆ. ಅಷ್ಟರಲ್ಲಿ ಹೋಗ್ಬೇಕಾದ್ರೆ ಗಾಡಿ ಬಂತು ಅಂತ ಅಂದ್ಬಿಟ್ಟು ಗಾಡಿ ಹತ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಅಲ್ಲಿ ನನ್ನ ಫ್ರೆಂಡ್ ಇದ್ರು ಅಂತ ಅಂದ್ಬಿಟ್ಟು ಅವ್ರನ್ನ ಮಾತಾಡಿಸ್ದೆ. ಅಷ್ಟರಲ್ಲಿ ಬಸ್ ಬಂತಂತ ಬಸ್ ಹತ್ಕೊಂಡು ಟಿಕೆಟ್ ತೊಗೊಂಡು ನನ್ನ ಬಸ್ ಸ್ಟಾಪ್ ಬಂತಂತ ಬಸ್ ಇಳಿದೆ. ಬಸ್ ಇಳಿದ್ಬಿಟ್ಟು ಬೇರೆ ಬಸ್ ಹತ್ತಿ ಭದ್ರಮ್ಮ ಸರ್ಕಲಿಗೆ ಟಿಕೆಟ್ ತೊಗೊಂಡ್ವಿ. ಅಲ್ಲಿಂದ ತಿಂಡಿ ತಿನ್ನೋಕ್ಕೆ ಅಂತ ಹೊರಟು ಆಮೇಲೆ ಅಲ್ಲಿ ಇಡ್ಲಿ ತೊಗೊಂಡು ತಿರ್ಗಾ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಕಾಲೇಜ್ ಕಡೆ ಹೊರಟ್ವಿ. ಕಾಲೇಜ್ ಕಡೆ ಹೋಗ್ಬೇಕಾದ್ರೆ ನಾವೆಲ್ಲ ಒಬ್ಬೊಬ್ರನ್ನೇ ಆಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಬರ್ತಾಯಿದ್ವಿ. ಸರಿ ಆಯಿತು ಅಂತ ಅಂದ್ಬಿಟ್ಟು ಕ್ಯಾಂಪಸ್ ಕಡೆ ಎಂಟ್ರಿ ಆದ್ವಿ. ಎಂಟ್ರಿ ಆದಾಗ ಇವತ್ತೂ ಜನ ಯಾರೂ ಇರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಕಾಲೇಜ್ ರೂಮ್ ಕಡೆ ಎಂಟ್ರಿ ಆದ್ವಿ. ಕಾಲೇಜ್ ರೂಮ್ ಕಡೆ ಎಂಟ್ರಿ ಆಗ್ಬೇಕಾದ್ರೆ ನನ್ನ ಫ್ರೆಂಡ್ ಸಿಕ್ಕೋರು ಅಂತ ಅಂದ್ಬಿಟ್ಟು ನನ್ನ ಫ್ಯಾನ್ ಫಾಲೋವರ್ಸ್ ಎಲ್ಲ ಅವ್ರು ಮಾತಾಡ್ಸಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಕಾಲೇಜ್ ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಂದೆ. ಆಚೆ ಬಂದು ಸೀದಾ ಮನೆ ಕಡೆ ಬಂದೆ. ಇವತ್ತಿನ ವಿಶೇಷ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.